हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सश्चासप्रवचनासक्तान् इलमिलाज्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुपदीयान् तान् नमस्ते गुरुन् मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ಮಾಲಿಕಾ ಗದ್ಯ ರೂಪವಾಗಿದೆ. 180 ಗದ್ಯಗಳು ಭಗವಂತನ ಗುಣಗಳನ್ನು ತಿಳಿಸತಕ್ಕಂಥ ಶಾಸ್ತ್ರ ಪ್ರಮೇಯವಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಭಗವಂತನ ತಿಳಿಯಲು ಒಂದು ಆಧಾರ ಯಾವುದು ಅಂದರೆ ಪುರಾಣ. ಪುರಾಣ ಎಂಬುದು ಸಕಲರಿಗೂ ಲಭ್ಯವಾಗುವಂತಹದ್ದು. ಆದ್ದರಿಂದಲೇ ಶ್ರೀ ಪುರಂದರದಾಸರು ಸಕಲ ಸಜ್ಜನರು ಎಲ್ಲಿದ್ದರೂ ಸಹ ಅವರಿಗೆ ಲಭ್ಯವಾಗಬೇಕು ಅಂತಹ ಟೂಲ್, ಅಂತಹ ಮಾಧ್ಯಮ, ಅಂತಹ ಪ್ಲಾಟ್ಫಾರ್ಮ್ ಅಂದರೆ ಯಾವುದಪ್ಪ ಅಂದರೆ ಪುರಾಣ. ಆದ್ದರಿಂದ ಪುರಾಣ ಪುರುಷೋತ್ತಮ ಭಗವಂತನ ತಿಳಿಯಲು ಪುರಾಣದಿಂದ ತಿಳಿದುಕೊಳ್ಳಿ ಎಂದು ಹೇಳಿದ್ದಾರೆ. ಪುರಾಣ ಅನ್ನುವುದಕ್ಕೆ 101 ಅರ್ಥವನ್ನು ಸಹ ಹೇಳಬಹುದು, 1000 ಅರ್ಥವನ್ನು ಹೇಳಬಹುದು, 10,000 ಅರ್ಥವನ್ನು ಹೇಳಬಹುದು. ಪುರಾಣ ಕೇವಲ ಶಬ್ದ, ಒಂದು ಘಟನೆಯಲ್ಲ, ಒಂದು ಶಬ್ದವಲ್ಲ, ಭಗವಂತನ ಗುಣ ಅಷ್ಟೇ ಅಲ್ಲ, ಇದೆಲ್ಲವನ್ನೂ ಸೇರಿಕೊಂಡಿರ್ತಕ್ಕಂಥ ಮಹತ್ವದ ಸಂಪುಟ ನಮ್ಮ ಪುರಾಣ. 4 ಲಕ್ಷ ಶ್ಲೋಕಗಳಿಂದ ತುಂಬಿದ್ದರಿಂದ ಪ್ರತಿಯೊಂದು ಶ್ಲೋಕವೂ ಅನುಷ್ಠ ಛಂದದಿಂದ ಅಕ್ಷರದಿಂದ ಕೂಡಿರುವಾಗ 36 ಅಕ್ಷರ, ದ್ವಿತ್ವವನ್ನು 72 ಅಕ್ಷರವನ್ನು ಮಾಡಿದಾಗ ಪ್ರತಿ ಅಕ್ಷರ ರೇಖಾ ಪ್ರತಿಯೊಂದೂ ಸಹ ಭಗವಂತನನ್ನೇ ತಿಳಿಸಿಕೊಡುವಂತಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದಲೇ ಸಕಲ ಶಾಸ್ತ್ರ ಪ್ರಮೇಯವನ್ನೇ ತಿಳಿಸಿಕೊಟ್ಟಂತಾಯಿತು. ಇದನ್ನು ಶ್ರೀ ಪುರಂದರದಾಸರು 81ನೆಯ ಮಧ್ಯದಲ್ಲಿ ಇಟ್ಟಿರುವುದರಿಂದ ಮೊದಲಿನಿಂದಲೂ ತಿಳಿಯಿರಿ, ಕೊನೆಯ ತನಕ ತಿಳಿಯಿರಿ ಎಂದು ತಿಳಿಸಿದ್ದಾರೆ. ನಾವು ಸಾಧಕ ಜೀವರು, ನಾವು ಮಧ್ಯದಲ್ಲಿದ್ದೇವೆ. ನಮ್ಮ ಹಿಂದೆ ಅದೆಷ್ಟು ಜನ್ಮವಾಗಿದೆಯೋ ಭಗವಂತನಿಗೆ ಗೊತ್ತು, ಮುಂದೆ ಎಷ್ಟು ಜನ್ಮವಾಗುತ್ತದೋ ಭಗವಂತನಿಗೆ ಗೊತ್ತು. ಅಸೃಜಾವಸ್ಥೆಯಲ್ಲಿರ್ತಕ್ಕಂಥ ಜೀವನ ವ್ಯವಸ್ಥೆ ನಮಗೆ ತಿಳಿದಿಲ್ಲ. ಆ ಅವಸ್ಥೆಯನ್ನು ದಾಟಿಕೊಂಡು ಈಗ ಸೃಜಾವಸ್ಥೆಯಲ್ಲಿ, ಸಂಸಾರಾವಸ್ಥೆಯಲ್ಲಿ ಬಂದಿದ್ದೇವೆ. ಸಾಧನದಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಮುಂದೆ ಮೋಕ್ಷದಲ್ಲಿ ನಿರಂತರವಾಗಿ ಇರುತ್ತೇವೆ. ಆದ್ದರಿಂದ ನಾವು ಪುರಾಣ ಅಂದರೆ ಏನರ್ಥ ಅಂದರೆ ಇದು ಮಧ್ಯವರ್ತಿ ಪ್ಲಾಟ್ಫಾರ್ಮ್. ಇದು ಉಭಯಕ್ಕೂ ಸಾಧನವಾಗಿದೆ. ಹಿಂದೆ ಮಾಡಿದ ಕರ್ಮಗಳಿಗೆ ಈ ಸಂಸಾರ, ಇಲ್ಲಿ ಮಾಡುವ ಸಾಧನೆಗಳಿಂದ ಮೋಕ್ಷ. ಆದ್ದರಿಂದ ಪುರಾಣ ಎಂಬುದು ಪ್ರಸ್ತುತ ಸಂಸಾರಕ್ಕೆ ನಾವು ಹಚ್ಚಿಕೊಳ್ಳಬಹುದಾಗಿದೆ. ಸಂಸಾರದಲ್ಲಿ ಭಗವಂತನ ನಾಮಧೇಯ, ಭಗವಂತನ ಆಶ್ರಯ, ಭಗವಂತನನ್ನು ಹೇಗೆ ಕೊಂಡಾಡಬೇಕು ಎಂಬುದನ್ನು ತಿಳಿಸೋದಕ್ಕೋಸ್ಕರವಾಗಿ ಸಂಸಾರವೆಂಬ ಈ ಚದುರಂಗ ಅಥವಾ ಈ ಪ್ಲಾಟ್ಫಾರ್ಮ್ ನಮಗೆ ಸಿದ್ಧವಾಗಿ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೂ ಮುಂಚಿತವಾಗಿ ಪುರಾಣ ಅಂದರೆ ನಮ್ಮ ಈ ಶರೀರ. ಏಕೆಂದರೆ ಜೀವ ನಿಂತಿರತಕ್ಕಂಥದ್ದು ಯಾವುದು? ಈ ಯಂತ್ರದೊಳಗೆ ಬಂಧಿಸಿ ಇಟ್ಟಿದ್ದಾನೆ. ಈ ಯಂತ್ರವೇ ಒಂದು ಲೋಕ, ಈ ಲೋಕವೇ ಶರೀರ. ಆದ್ದರಿಂದ ನಾವು ಸೂಕ್ಷ್ಮವಾಗಿ ತಿಳಿದಾಗ ಇಡೀ ಬ್ರಹ್ಮಾಂಡವೇ ಈ ಪಿಂಡಾಂಡ. ಪಿಂಡಾಂಡದೊಳಗಿರತಕ್ಕಂಥ ಭಗವಂತ ನಮ್ಮ ಬಿಂಬರೂಪಿ.
ಅವನು ಹರಿ ಅಂತ ನಾವು ಕರೀಬೇಕು. ಏಕೆಂದರೆ ಈ ಪಿಂಡಾಂಡವನ್ನು ಹರಿದು ಬ್ರಹ್ಮಾಂಡದ ಆಚೆಗಿರತಕ್ಕಂಥ ಭಗವಂತನ ಸೇರಬೇಕು ಎಂಬುದೇ ತಾತ್ಪರ್ಯ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ನಾವು ಪುರಾಣ ವಚನಗಳನ್ನು ವೀಕ್ಷಿಸುತ್ತಿದ್ದೆವು. ಪ್ರಸ್ತುತ ಬ್ರಹ್ಮಾಂಡ ಪುರಾಣದಲ್ಲಿ ಮುಂದಿನ ವಾಕ್ಯ, ಭಗವತ್ಪಾದನೌಕಾಯ ನೇಯಂ ನೌಕೋಪಮ ಭವೇತ್ ತಯಾ ತೀತ್ವಾಂತು ತ್ವಾಮೇವ ಪ್ರಾಪ್ಯ ತಿಷ್ಠತೆ ತತ್ರ ಯತ್. ಭಗವಂತ ಪಾದವೇ ನಮಗೆ ನೌಕಾ ರೂಪದಲ್ಲಿ ಇದೆ. ಭಗವಂತನ ಪಾದವೇ ಇಲ್ಲಿ ಪುರಾಣ ಎಂಬತಕ್ಕಂಥದ್ದಾಗಿದೆ. ಆ ನೌಕೆಯಲ್ಲಿ ನಾವು ಕುಳಿತುಕೊಂಡಾಗ ನಾವು ಕ್ಷೇಮವಾಗಿ ತಲುಪಬೇಕಾದಂಥ ಜಾಗವನ್ನು ಸೇರುತ್ತೇವೆ. ಭಗವತ್ಪಾದನೌಕಾಯ ನೇಯಂ ನೌಕೋಪಮ ಭವೇತ್ ತಯಾ ತೀರ್ತ್ವಾ ತು ತ್ವಾಮೇವ ಪ್ರಾಪ್ಯ ತಿಷ್ಠತಿ ತತ್ರ ಯತ್. ಈ ನೌಕೆ ಎಂಬತಕ್ಕಂಥದ್ದು ಸಂಸಾರ ಅನ್ನುವ ದೊಡ್ಡ ಸಾಗರವನ್ನು ದಾಟುವುದಕ್ಕೆ ಮಾತ್ರ ನೌಕೆಯನ್ನು ಉಪಯೋಗಿಸುವಂಥದ್ದಲ್ಲ. ಇದು ನಮ್ಮೊಡನೆ ಇರತಕ್ಕಂಥ ನೌಕೆ. ಆ ನೌಕೆ ಹಿಂದೆಯೂ ಇತ್ತು, ಇಂದೂ ಇದೆ, ನಾಳೆಯೂ ಇರುತ್ತದೆ. ಆದ್ದರಿಂದ ಭಗವತ್ಪಾದ ನೌಕೆಯ ಇದಕ್ಕೆ ಪಾದವೇ ಇಲ್ಲಿ ನೌಕೆಯಾಗಿದೆ. ಹಾಗಾದರೆ ಯಾವುದಾದ್ರು ಭಗವತ್ಪಾದ ನೌಕಾ ಅಂದರೆ, ಭಗವತ್ಪಾದ ನೌಕಾ ಎಂಬತಕ್ಕಂಥದ್ದು ಅಧಿಕರಣ ರೂಪವಾಗಿ ನಾವು ತಿಳಿದರೆ ಈ ಶರೀರವನ್ನೇ ನಾವು ತಿಳಿಯಬಹುದು, ಈ ಬ್ರಹ್ಮಾಂಡವನ್ನೇ ತಿಳಿಯಬಹುದು, ಅಥವಾ ಸಣ್ಣ ನೌಕೆಯನ್ನು ತಿಳಿಯಬಹುದು. ಆದರೆ ವಸ್ತುಸ್ಥಿತಿಯಲ್ಲಿ ಭಗವತ್ ಪದವೇ ನೌಕಾ. ಭಗವದ್ ನಾಮಸ್ಮರಣೆ ಯಾವಾಗ ನಾವು ಮಾಡಬೇಕು, ಮಾಡಬಾರದು, ಯಾವುದಕ್ಕೆ ಮಾಡಬಾರದು ಎಂಬತಕ್ಕಂಥ ನಿಷೇಧವೇ ಇಲ್ಲ. ಸದಾಕಾಲ ವಿದ್ಯುಕ್ತವಾಗಿ ಭಗವಂತನ ಆರಾಧನೆ ಮಾಡುವುದಕ್ಕೆ ಸಕಲ ಸಜ್ಜನರಿಗೆ ಅವಕಾಶ ಉಂಟು, ಮಾಡಲೇಬೇಕು. ಎಂಥ ಅವಸ್ಥೆಯಲ್ಲಿ ಮಾಡಬೇಕು ಎಂಬುದಕ್ಕಾಗಿ ಶ್ರೀಮಧ್ವಾಚಾರ್ಯರು ಇದನ್ನು ಮಹಾಭಾರತದ ಭಾಗವತದ 10ನೇ ಸ್ಕಂದದ 3ನೇ ಅಧ್ಯಾಯದ 31ನೇ ಶ್ಲೋಕಕ್ಕೆ ಇದನ್ನು ಉದಾಹರಿಸಿದ್ದಾರೆ. 10ನೇ ಸ್ಕಂದದ 3ನೇ ಅಧ್ಯಾಯ, ಅದಕ್ಕೆ ಹೆಸರು ಗರ್ಭಸ್ತುತಿ ಅಂತ ಹೆಸರು. ನೋಡಿ, ಭಗವದ್ ನೌಕೆ ಎಂಬತಕ್ಕಂಥದ್ದನ್ನು ತಿಳಿಯೋದಕ್ಕೆ ಗರ್ಭಸ್ತುತಿಯನ್ನು ಉದಾಹರಣೆ ಕೊಟ್ಟಿದ್ದಾರೆ. ಗರ್ಭಸ್ತುತಿ ಎಂಬುದು ಕೃಷ್ಣಾವತಾರವಾದಾಗ ಬ್ರಹ್ಮ ದೇವತೆಗಳು ಬಂದು ಹೇಗೆ ಪ್ರಾರ್ಥನೆ ಮಾಡಿದ್ದರು ಎಂಬ ಪ್ರಸಂಗ ಬರುತ್ತೆ. ಈ ಮಧ್ಯದಲ್ಲಿ ಬ್ರಹ್ಮಪುರಾಣದ ಈ ವಾಕ್ಯ ಭಗವತ್ಪಾದ ನೌಕಾಯ ಅಂತ ಹೇಳಿದ್ದಾರೆ. ಇದು ಗರ್ಭಸ್ತುತಿ ಭಗವಂತನ ಗರ್ಭಸ್ತುತಿಯೂ ಹೌದು, ಇದು ನಮ್ಮೆಲ್ಲರ ಗರ್ಭಸ್ತುತಿಯೂ ಹೌದು. ಭಗವಂತನು ನಮ್ಮೊಳಗಡೆ ಇದ್ದಾನೆ. ನಾವು ನಿಜವಾಗಿ ಗರ್ಭವತಿಗಳಾಗಿದ್ದೇವೆ. ಭಗವಂತ ಬಿಂಬರೂಪಿನಾಗಿ ಒಳಗಡೆ ಇರತಕ್ಕಂಥವನು ಪ್ರಕಟವಾಗಬೇಕು. ಪ್ರಕಟವಾಗೋಕ್ಕೋಸ್ಕರವಾಗಿ ದೇವತೆಗಳು ಕೃಷ್ಣಾವತಾರ ಪ್ರಕಟವಾಗುವುದಕ್ಕೆ ಹೇಗೆ ಪ್ರಾರ್ಥನೆ ಮಾಡಿದರು, ಹಾಗೆ ನಾವು ಮಹತ್ತತ್ವ, ಅಹಂಕಾರ ತತ್ವ, ತೇಜೋ ತತ್ವ, ತತ್ವಾಭಿಮಾನ ದೇವತೆಗಳು, ಗುರು ಹಿರಿಯರು, ಮಾತಾಪಿತೃಗಳು ಇವರೆಲ್ಲರ ಸಹಾಯದಿಂದ ನಾವು ಭಗವಂತನ ಆರಾಧನೆ ಮಾಡಬೇಕು ಎಂಬುದೇ ಗರ್ಭಸ್ತುತಿಯ ತಾತ್ಪರ್ಯ ಅಂತ ನಾವು ತಿಳಿಯಬಹುದು. ಗರ್ಭಸ್ತುತಿಯ 31ನೇ ಶ್ಲೋಕ ವಿಶೇಷಾಕಾರವಾಗಿ ತಿಳಿಸಿಕೊಡ್ತಕ್ಕಂಥದ್ದು ಏನಿದೆ ಅಂದರೆ, ತ್ವಯಾಂಬುಜಾಕ್ಷ ಅಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚೇತಸಾಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋವಸ್ಸ ಪದಂ ಭವಾಬ್ಧಿಂ. ಭಗವಂತನನ್ನು ಯಾರು ಅನುಸರಿಸಿರುತ್ತಾರೋ, ಸ್ಮರಣೆ ಮಾಡುತ್ತಾರೋ, ಆ ಪಾದವ ನೌಕೆ ಯಾವ ರೀತಿಯಲ್ಲಿ ಏರ್ಪಾಟಾಗುತ್ತಂದರೆ ಗೋವಸ್ಸ ಪದಂ ಭವಾಬ್ಧಿಂ. ಇಡೀ ಸಂಸಾರಣವ ನಮ್ಮ ಸಂಸಾರ ಬರ್ತಕ್ಕಂಥದ್ದು ಭಯಂಕರವಾದ ಸಾಗರ ಸಮುದ್ರ ಏನಿದೆ, ಇದು ಕೇವಲ ಒಂದು ಹಸುವಿನ ಕರು ತನ್ನ ಕಾಲಲ್ಲಿ ಕೆರೆದಂಥ ಸಣ್ಣ ಹಳ್ಳದಂತೆ. ಗೋವಸ್ತ ಪದಂ ಅಂತ ಹೇಳಿದ್ರಿಂದ ಸಣ್ಣ ಕರು ಭೂಮಿಯನ್ನು ಕೆರೆದಾಗ ಉಂಟಾಗುವ ಹಳ್ಳ, ಅದೇ ನಮ್ಮ ಸಂಸಾರ ನವ.
ಯಾಕೆ ಗೋವಸ್ತ ಪದಂ ಎಂದು ಹೇಳಿದ್ದಾರೆಂದರೆ, ನಮಗೆ ಈ ಸಂಸಾರಕ್ಕೆ ಬರೋಕ್ಕೆ ಕಾರಣವಾದದ್ದು ಲಿಂಗ ಶರೀರ ಮತ್ತು ಅನಾದಿ ಕಾಮಕರ್ಮಗಳು. ಇದನ್ನು ಮಾಡಿದವಳು ಯಾರು? ಪ್ರಕೃತಿ ಮಾತೆ ಮಹಾಲಕ್ಷ್ಮೀ ದೇವಿಯರು. ಪ್ರಕೃತಿ ಬಂಧನದಿಂದ ನಾವು ಸಂಸಾರ ಬಸಲಿದ್ದೇವೆ. ಇದು ಯಾವ ರೂಪದಲ್ಲಿದ್ದೇವೆ ಅಂದರೆ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ದಾರಗಳಿಂದ ಕಟ್ಟಿ ಹಾಕಲ್ಪಟ್ಟು ನಮ್ಮ ಮನಸ್ಸಿನ ಅಂತಃಕರಣ ಇಂದ್ರಿಯದಿಂದ ಏನೇನು ಕಾಮನೆಗಳನ್ನು ಮಾಡಿಕೊಂಡವೋ ಅದು ತತ್ಪರಿಣಾಮವಾಗಿ ಈ ಸಂಸಾರ ಬಂಧನ ಎಂಬತಕ್ಕಂಥದ್ದು ಉಂಟಾಗಿದೆ. ಗೋವಸ್ತ ಪದಂ. ಗೋವಸ್ತ ಅಂದರೆ, ಗೋವೆಂದರೆ ಅಖಿಲ ವೇದಗಳು. ವೇದಕ್ಕೆ ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಯ ಗೋವಸ್ತ ಎಂಬತಕ್ಕಂಥದ್ದು ನಮ್ಮ ಅನಿಷ್ಟ ಕಾಮನೆಗಳಿಂದ ಒಂದು ಕ್ರಿಯೆ ನಡೆಯಿತು. ಅದರಿಂದ ಒಂದು ಹಳ್ಳವಾಯಿತು. ಅದರಿಂದ ಹಳ್ಳವಾಗಿದ್ದೇನು? ಅನಾದಿ ಕಾಮಕರ್ಮಗಳು. ಇದೇ ಹಳ್ಳ. ಈ ಹಳ್ಳವೇ ಸಮುದ್ರಪ್ರಾಯವಾಗಿ ನಮಗೆ ಸಂಸಾರಾರ್ಣವನಾಗಿದೆ, ಭವಾಬ್ಧಾರಣವಾಗಿದೆ. ಇದನ್ನು ದಾಟಬೇಕಾದರೆ ನಾವು ಮತ್ತೆ ಏನು ಮಾಡಬೇಕು? ಗೋ ಎಂದರೆ ಭಗವಂತನ ನಾಮಸ್ಮರಣೆ, ವೇದ ಎಂಬತಕ್ಕಂಥದ್ದು ಅರ್ಥ. ಗೋ ಪದಂ, ಗೋವಸ್ತ ಪದಂ ಅಂದರೆ ಆ ವೇದದ ಅನೇಕ ತತ್ತಿಗಳು, ಅನೇಕ ಭಾಗಗಳು, ಅನೇಕ ವಿಭಾಗಗಳು. ಅದರಲ್ಲಿ ಒಂದು ವಿಭಾಗ ಯಾವುದು? ದಾಸ ಸಾಹಿತ್ಯ. ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ರಚಿಸಿದಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕ, ಅದರಲ್ಲಿರ್ತಕ್ಕಂಥ ಪುರಾಣ ಪುರುಷೋತ್ತಮ. ಗೋವಸ್ತ ಪದಂ ಅಂತ ಹೇಳಿದಾಗ ವೇದೋಕ್ತವಾದ ಪದ, ಪಾದ ಎಂಬತಕ್ಕಂಥದ್ದು ಕರುವಿನ ಪಾದಕ್ಕೆ ನಾವು ಹೋಲಿಸಿಕೊಂಡರೆ, ವೇದದ ಪದಕ್ಕೆ ವೇದದ ಅರ್ಥವನ್ನೇ ಕೊಡ್ತಕ್ಕಂಥ ಪುರಂದರದಾಸರ ವಾಕ್ಯವೇನಿದೆ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥದ್ದು ಏನಿದೆ, ಪುರಂದರದಾಸ ಸಾಹಿತ್ಯ ಎಂಬತಕ್ಕಂಥದ್ದು ಏನಿದೆ, ಇದು ವೇದದ ಒಂದು ಪದ, ಒಂದು ವೇದದ ಒಂದು ಭಾಗ. ವೇದದ ಭಾಗ ಎಂದರೆ ವೇದೋಕ್ತವಾದದ್ದು. ಯಾವ ರೀತಿ ವೇದೋಕ್ತವಾದದ್ದು ಅಂದರೆ ಪೌರುಷೇಯ ವೇದೋಕ್ತವಾದದ್ದು. ಪೌರುಷೇಯ ವೇದ ಅಂತ ಹೇಳಿದಾಗ ಪೌರುಷೇಯ ವೇದವೇ ಸಕಲ ದಾಸ ಸಾಹಿತ್ಯ ಎನಿಸಿದೆ. ಗೋವಸ್ತ ಪದಂ ಭವಾಬ್ಧಿಂ ತತ್ಪಾದಪೋತೇನ ಮಹತ್ಕೃತೇನ ಕುರುವಂತೆ ಗೋವಸ್ತ ಪದಂ ಭವಾಬ್ಧಿಂ. ಯಾರು ಭಗವಂತನ ಪಾದ ಹರಿನಾಮ ಸ್ಮರಣೆಯನ್ನು ನಿಶ್ಚಯವಾಗಿ ಗರ್ಭಸ್ತುತಿಯಂತೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಈ ಸಂಸಾರವೆಂಬುದೇ ಗೋವಸ್ತ ಪದಂ. ತನ್ನ ಹಸು ತನ್ನ ಸಣ್ಣ ಹಳ್ಳವನ್ನು ತೋಡಿದಂತೆ ಹೇಗೆ ದಾಟಲು ಸುಲಭವಾಗಿ ದಾಟಬಹುದು, ಹಾಗೆ ಸಂಸಾರವನ್ನು ದಾಟಿಬಿಡುತ್ತಾರೆ ಎಂದು ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ರೂಪವಾಗಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯವನ್ನೇ ತಿಳಿಸಿಕೊಟ್ಟಿದ್ದಾರೆ. ಸದಾ ಸರ್ವಗುಣಾಢ್ಯಾತ್ಮ ಸತ್ವವಾನ್ ಹರಿರುಚ್ಯತೆ ನತು ಸತ್ವಗುಣಾತ್ಮತ್ವಾತ್ ಅತಃ ತ್ರಿಗುಣವರ್ಜಿತಃ. ಭಗವಂತ ನಮ್ಮಂತೆ ಯಾವ ಗುಣದಿಂದ ಬಂಧಿತವಾಗಿಲ್ಲ. ಅವನು ಸತ್ವಗುಣ, ರಜೋಗುಣ, ತಮೋಗುಣ ಏನೂ ಮಾಡಲಾರದು, ತ್ರಿಗುಣವರ್ಜಿತ. ಈ ರೀತಿಯಲ್ಲಿ ಯಾರು ತಿಳಿತಾರೋ ಅವರಿಗೆ ಹರಿ ಅಂತ ಹೆಸರು. ಅವನು ಗುಣದಲ್ಲಿ ಸೇರಿಕೊಂಡಿದ್ದಾನೆ ಅಂದರೆ ಅವನು ಹರಿ ಆಗುವುದಿಲ್ಲ. ಹರಿ ಯಾವುದರಿಂದ ಹರಿ? ಎಲ್ಲ ಗುಣದಿಂದ ಹರಿ. ಅವನು ಯಾವ ಗುಣದಕ್ಕೂ ಸೇರಲ್ಪಟ್ಟಿಲ್ಲ. ಅವನು ಗುಣದಿಂದ ಹೊರಗೆ ಇದ್ದಾನೆ, ಗುಣಕ್ಕೆ ಸ್ವಾಮಿಯಾಗಿದ್ದಾನೆ ಎಂಬುದು ನಾವು ತಿಳಿಯಬೇಕು. ಇದನ್ನು ವಾಮನ ಪುರಾಣದಲ್ಲೂ ಸಹ ತಿಳಿಸಿಕೊಟ್ಟಿದ್ದಾರೆ. ಭಗವತ್ಪಾದಪೋತೌಸೌ ನಾಣ್ಯಪೋತ ಸಮೋ ಭವೇತ್ ಸನ್ನಿಧಾಯೈವ ಶಿಷ್ಯೇಷು ತದೇವ ಪ್ರಾಪ್ನುಯರ್ಯುತಃ. ಸರಿಯಾದ ಗುರುಗಳು ಗರ್ಭಸ್ತುತಿಯಂತೆ ಉಪದೇಶ ಏನು ಮಾಡುತ್ತಾರೆ? ಭಗವತ್ ಸ್ಮರಣೆ ಹೇಗೆ ಮಾಡಬೇಕು ಎಂಬುದಕ್ಕಂತ ತೋರಿಸಿಕೊಟ್ಬಿಟ್ಟು ಆ ನೌಕೆಯನ್ನೇ ನಮಗೆ ಪರಿಪಾಲಿಸಿಬಿಡ್ತಾರೆ. ನೀ ಇಟ್ಟುಕೋ, ಇದನ್ನು ಇನ್ಸ್ಟ್ರೂಮೆಂಟ್, ಇದೇ ವಾಹನವಾಗಿ ಇಟ್ಟುಕೋ. ಸಂಸಾರವನ್ನು ದಾಟಕ್ಕೋಸ್ಕರವಾಗಿ ಭಗವಂತನ
ಪದಗಳು ಭಗವಂತ ನಾಮಸ್ಮರಣೆ ಎಂಬ ನೌಕೆಯಿಂದ ದಾಟಬಹುದು. ಮತ್ತು ಮೋಕ್ಷದಲ್ಲಿ ಅದೇ ನೌಕೆಯಲ್ಲಿ ನಾವು ಕುಳಿತುಕೊಂಡು ಸ್ವರೂಪಾನಂದ ಆವಿರ್ಭಾವ ಮೋಕ್ಷವಾದ ಸುಖವನ್ನು ಹೊಂದಬಹುದು. ಇದನ್ನು ಬ್ರಹ್ಮಪುರಾಣದಲ್ಲೂ ಸಹ ತಿಳಿಸಿಕೊಟ್ಟಿದ್ದಾರೆ. ಭಗವತ್ಪಾದ ನೌಕೆಯಾನೇಯಂ ನೌಕೋಪಮ ಭವೇತ್ ತಯಾ ಅತೀತ್ವಂ ತು ತ್ವಾಮೇವ ಪ್ರಾಪ್ಯ ತಿಷ್ಠತಿ ತತ್ರ ಯತ್. ಯಾವ ನೌಕೆ ನಮ್ಮ ಸಂಸಾರವನ್ನು ದಾಟಿಸುತ್ತೋ ಅದೇ ನೌಕೆಯನ್ನು ನಾವು ಆಶ್ರಯಿಸಿ ಮೋಕ್ಷದಲ್ಲಿ ನಮ್ಮ ಸ್ವರೂಪಾನಂದವನ್ನು ಹೊಂದುತ್ತೇವೆ, ಇದರಲ್ಲಿ ಸಂಶಯವೇ ಇಲ್ಲ ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ. ಪರಮಾತ್ಮನ ಪಾದ ಎಂಬ ನೌಕೆ ಸಾಮಾನ್ಯ ನೌಕೆ ಅಂತಲ್ಲ. ಜ್ಞಾನಿಗಳು ಅದನ್ನು ಶಿಷ್ಯರಲ್ಲಿ ಇರಿಸಿ ಬಿಟ್ಟು ಹೋಗುವುದಿಲ್ಲ. ಯಾಕಂದರೆ ಭಗವಂತನ ಪಾದವೆಂಬ ನೌಕೆ ತಾವೂ ಏರುತ್ತಾರೆ. ಈ ನೌಕೆಯಿಂದ ಪ್ರಯಾಣ ಮಾಡಿದ ನಂತರವೂ ಮೋಕ್ಷದಲ್ಲಿ ಅದನ್ನೇ ಏರಿ ಕೊಡ್ತಿರುತ್ತಾರೆ. ಪ್ರಯಾಣಿಕರು ಅಂದರೆ ನಮಗೆ ಇರ್ತಕ್ಕಂಥ ನಮ್ಮ ಗುರುಗಳು ಅಷ್ಟೇ. ನಾವು ಹಾಗೆ ಭಗವಂತನ ಪಾದ ಅದನ್ನು ಸಂಸಾರದಲ್ಲಾಗಲಿ ಮುಕ್ತಿಯನ್ನಾಗಲಿ ಎಂದು ಬಿಡಕ್ಕೆ ಸಾಧ್ಯವಿಲ್ಲ. ಇದು ಗರ್ಭಸ್ತುತಿಯಲ್ಲಿ ಸಂಯೋಚಿತವಾಗಿ ವೇದವ್ಯಾಸ ದೇವರು ವಾಮನ ಪುರಾಣ, ಬ್ರಹ್ಮಪುರಾಣ, ನಾರದಿ ಪುರಾಣದಲ್ಲಿ ಈ ರೀತಿಯಾಗಿ 4 ಪುರಾಣದಿಂದ ವೇದವ್ಯಾಸರ ವಾಕ್ಯಕ್ಕೆ ಅರ್ಥವನ್ನು ಶ್ರೀಮದಾನಂದ ತೀರ್ಥರು ಅತಿ ಸುಂದರವಾಗಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಗರ್ಭಸ್ತುತಿಯ ಮಹಾತ್ಮೆಯನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಆ ತಿಳಿಯುವುದಕ್ಕೆ ಗರ್ಭಸ್ತುತಿ ಎಂದರೆ ಏನು ಎಂಬತಕ್ಕಂಥದ್ದು ಹೇಗೆ ತಿಳಿಯಬೇಕು? ಪುರಾಣದಿಂದ ತಿಳಿಯಬೇಕು. ಆದ್ದರಿಂದ ಪುರಾಣ ಪುರುಷೋತ್ತಮ ಅಂದರೆ ಏನು? ಶ್ರೀಕೃಷ್ಣನ ಜನ್ಮ ಹೇಗಾಯಿತು? ಅದರಂತೆ ನಮ್ಮ ಬಿಂಬರೂಪಿ ಭಗವಂತನನ್ನು ಜನ್ಮ ಅಂದರೆ ಅವನು ಸದಾಕಾಲ ಇರತಕ್ಕಂಥವನು. ಅವನು ಇರುವಿಕೆಯ ಅರಿವು ಅವನು ವ್ಯಕ್ತನಾಗಬೇಕು. ನಮಗೆ ಅವನ ದೃಷ್ಟಿ ಬೀರಬೇಕು. ನಾವು ಅವನ ಪಾದವನ್ನು ಸೇವಿಸಬೇಕು. ನಾವು ಅವನ ದೃಷ್ಟಿಗೆ ಕಾಣಿಸಿಕೊಳ್ಳಬೇಕು. ಅವನ ಪ್ರಸಾದವನ್ನು ಪಡೆಯಬೇಕು. ಇದೇ ಗರ್ಭಸ್ತುತಿಯ ಒಟ್ಟು ತಾತ್ಪರ್ಯವಾಗಿದೆ. ಇದಕ್ಕೋಸ್ಕರವಾಗಿ ಭಗವಂತ ಕೃಷ್ಣಾವತಾರದಲ್ಲಿ ಬಂದು ಗರ್ಭಸ್ತುತಿಯನ್ನು ಮಾಡಿಸಿಕೊಂಡ. ಅದರಂತೆ ಬ್ರಹ್ಮಾದಿ ದೇವತೆಗಳು ಬಂದು ಮಾಡಿದಂತೆ ನಮ್ಮಲ್ಲಿರ್ತಕ್ಕಂಥ ಮಹತ್ತತ್ವ, ಅಹಂಕಾರ ತತ್ವ, ತೇಜೋ ತತ್ವಗಳೇ ಸದಾಕಾಲ ಹರಿಯನ್ನು, ನಮ್ಮ ಬಿಂಬರೂಪಿಯಾದ ಭಗವಂತನ ಹೆಸರು ಏನು? ಹರಿ. ಎಲ್ಲಿಯ ತನಕ ಈ ಲಿಂಗ ದೇಹವನ್ನು ಹರಿಯುವುದಿಲ್ಲವೋ ಅಲ್ಲಿಯ ತನಕ ನಾವು ಹರಿಹರಿ ಎಂದು ಬಚರಿಸಬೇಕು. ಆ ಹರಿಗೆ ನಮ್ಮ ಮೂಲ ರೂಪನಾಗಿ, ಅಂದರೆ ಬಿಂಬರೂಪನಾದ ಭಗವಂತನ ನಿಜವಾದ ನಾಮಧೇಯವೋ ಅದಕ್ಕೂ ಈ ಹರಿಗೂ ಸಹ ಭಿನ್ನನಾಗಿರುವುದರಿಂದ ಯಾವ ರೀತಿಯ ತೊಂದರೆ ಆಗುವುದಿಲ್ಲದೆ ಹರಿಯೇ ಮತ್ತೆ ನಮ್ಮ ಮೂಲ ರೂಪನಾದ ಭಗವಂತನನ್ನು ನಾವು ಎಣಿಸಬಹುದಾಗಿದೆ, ಕಾಣಬಹುದಾಗಿದೆ, ಭಜಿಸಬಹುದಾಗಿದೆ. ಯಾವಾಗ ನಾವು ಮೂಲ ರೂಪನನ್ನು ಅಂದರೆ ಸಾಕ್ಷಾತ್ಕಾರವಾಗುವುದು ಆಗ ಅದೇ ನೌಕೆಯಾಗಿ, ಅಂದರೆ ಭಗವಂತನ ಪದವೇ ನಮಗೆ ಆಶ್ರಯವಾಗುತ್ತದೆ ಎಂದರ್ಥ. ಭಗವಂತ ಪಾದವೇ ನಮಗೆ ಆಶ್ರಯ ಅಂದರೆ ಏನರ್ಥ? ಭಗವಂತ ಪಾದ ಇರುತ್ತೊಂದು ವೈಕುಂಠ ಲೋಕ, ಆ ಲೋಕವೇ ನಮಗೆ ಆಶ್ರಯವಾಗುತ್ತದೆ ಅಂತಲೂ ಹೇಳಬಹುದು. ನಾವು ಈಗಿರುವುದು ಮರ್ತ್ಯಲೋಕದಲ್ಲಿ ಮೃತ್ಯುಮುಖವಾಗಿರುತ್ತೇವೆ. ಭಗವಂತನ ಪಾದಲೋಕ ಸೇರಿದಾಗ ಮೃತ್ಯು ಎಂಬತಕ್ಕಂಥದ್ದು ಅಮೃತಮಯವಾಗುತ್ತದೆ. ಅಮೃತ ಅಂದರೇನು? ಮೃತವೇ ಇಲ್ಲದೆ ಇರತಕ್ಕಂಥ ಲೋಕವೇ ಅಮೃತ ಲೋಕ. ಅನಾದಿ ನಿತ್ಯವಾದ ಜೀವನಿಗೆ ಅನಾದಿ ನಿತ್ಯವಾದ ಭಗವಂತ ಅನಾದಿ ನಿತ್ಯವಾದ ಮೋಕ್ಷವನ್ನು, ಅನಾದಿ ನಿತ್ಯವಾದ ಆನಂದವನ್ನು ಸಹ ನಮಗೆ ದಯಪಾಲಿಸುತ್ತಾರೆ ಎಂಬುದೇ ಗರ್ಭಸ್ತುತಿಯ ಒಟ್ಟು ತಾತ್ಪರ್ಯ. ಇದನ್ನು ತಿಳಿಸುವ ಮಹಾಗದ್ಯ ಪುರಾಣ ಪುರುಷೋತ್ತಮ. ನಾವು ಭಾಗವತ ಪುರಾಣವನ್ನು ಓದಿದೆವು, ರಾಮಾಯಣ ಪುರಾಣವನ್ನು ಓದಿದೆವು, ಮಹಾಭಾರತ ಪುರಾಣ ಓದಿದೆವು. ಅಂದರೆ ಅದನ್ನು ಬಾಹ್ಯ ರೂಪವಾಗಿರುತ್ತದೆ. ನಮ್ಮದೇ ಪುರಾಣವನ್ನು ಓದಬೇಕು ಅಂದರೆ ಏನು ಓದಬೇಕು? ಅದೇ ಗರ್ಭಸ್ತುತಿ. ಅದನ್ನು ವೇದವ್ಯಾಸ ದೇವರು ಈ ದಶಮಸ್ಕಂದನ 3ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ವಿವರಿಸಿದ್ದಾರೆ. ಭಗವತ್ಪಾದ ನೌಕಾ ಎಂಬತಕ್ಕಂಥದ್ದು ಗೋವಸ್ತ ಪದಂ ಎಂಬುದಕ್ಕಾಗಿ ನಾವು ತಿಳಿಯಬೇಕು. ಗೋ ಎಂಬತಕ್ಕಂಥದ್ದು ವೇದ ಎಂದು ತಿಳಿದಾಗ ವೇದಕ್ಕೆ ಅಭಿಮಾನಿ ಮಹಾಲಕ್ಷ್ಮೀ ದೇವಿಯಿಂದ ಉಂಟಾದ ಪ್ರಕೃತಿ ಬಂಧನ.
ಈ ಪ್ರಕೃತಿ ಬಂಧನವನ್ನು ಪಾದುಪಾಡುಗಳು ಗೋಪದ ಎಂದರೆ ಭಗವಂತನ ಪದ, ಭಗವಂತನ ಪಾದ, ವೇದೋಚ್ಚಾರವಾದ ಭಗವಂತನ ನಾಮಸ್ಮರಣೆಯಾಗಿದೆ ಎಂಬತಕ್ಕಂಥದ್ದು ನಾವು ತಿಳಿಯಬೇಕು. ಅದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪುರಾಣ ಅಂತ ಯಾರು ತಿಳಿಯುತ್ತಾರೋ ಅವರಿಗೆ ನಮಗೆ ಗರ್ಭಶ್ರುತಿ ನೆನಪಾಗಬೇಕು. ಪುರುಷೋತ್ತಮ ಅಂದರೆ ಗೋಪದ ಅಂದರೆ ವೇದೋಕ್ತವಾದ ಪದ, ಭಗವಂತನ ನಾಮಧೇಯ. ಅವನೇ ನಮ್ಮ ಹರಿಯ, ಅವನೇ ನರಸಿಂಹ, ಅವನೇ ಮೂಲರೂಪ ನಾರಾಯಣ ಹಾಗೂ ನಮ್ಮ ಬಿಂಬರೂಪಿ ಭಗವಂತ. ಇಷ್ಟನ್ನು ನಾವು ತಿಳಿದಾಗ ಪುರಾಣ ಪುರುಷೋತ್ತಮದ ಅರ್ಥವನ್ನು ತಿಳಿದಂತೆ ಆಗುತ್ತದೆ. ಇಂತಹ ವಿಶೇಷ ಅರ್ಥವನ್ನು ನಮಗೆ ಬೋಧಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲಿಗೆ ಪೂಯೋಪೂಜ ನಮಸ್ಕರಿಸಿ, ಇಂಥ ವಿಶೇಷ ಅರ್ಥ ನಮಗೆ ಪರಿಸಿದ್ದು ಈ ಶರೀರದಿಂದ, ಈ ಶರೀರ ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪ, ಅವರಿಗೆ ಒದಗಿದ ಗುರು ಹಿರಿಯರ ಅನುಗ್ರಹ ರೂಪ, ಇವರೆಲ್ಲರೂ ಒದಗಿದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ, ಹಾಗೂ ಎಲ್ಲರಲ್ಲೂ ನಿಂತು ಅಕಾಶನಾದ ರುಜುಗಾದ ಭಾರತೀಯ ಪದೇ ವಾಯುದೇವರ ಅನುಗ್ರಹ ರೂಪವೇ ಇದಾಗಿದೆ. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅದೇ ಗೋಪದ. ಗೋಪದ ಅಂದರೆ ಭಗವಂತನ ಪಾದ, ಭಗವಂತನ ಪದ, ಹರಿನಾಮ ಸ್ಮರಣೆ, ಅದೇ ಬಿಂಬ ಸ್ಮರಣೆ, ಅದೇ ಪುರುಷೋತ್ತಮನ ಸ್ಮರಣೆ. ಆದ್ದರಿಂದ ಆ ಭಗವಂತನ ಹೇಗೆ ಸ್ಮರಿಸಬೇಕು, ನಾವು ಏನು ಪ್ರತಿಫಲವಾಗಿ ಮಾಡಬಹುದು ಅಂದರೆ ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಗೋಪಸ್ತಪದಂ, ಗೋಪದಂ, ಗೋಪಾದಂ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದಾಗ ಪುರಾಣ ಪುರುಷದ ಅರ್ಥವಾಗುತ್ತದೆ. ಭಾರತೀಯ ರಮಣಕ್ಕೆ ಪ್ರಾಣ ಶ್ರೀಕೃಷ್ಣ. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.